ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಮಹಾರಾಷ್ಟ್ರನ ಫೇಮಸ್ ಮಸಾಲಾ ಭಾತ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಕ್ವಿಕ್ ಆ್ಯಂಡ್ ಈಸಿ ಆಗಿರುವಂಥ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ. ಬರ್ರಿ ತಡ ಮಾಡಲಾರ್ದೆ ಯಾವ ರೀತಿ ಮಾಡೋದಂತೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಒಂದು ಲೈಕ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ, ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡೇನ್ರಿ. ಕುಕ್ಕರ್ ಬಿಸಿ ಆದ ತಕ್ಷಣನೇ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೇನ್ರಿ. ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಫ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು 5ರಿಂದ 6 ಕರಿಬೇವಿನ ಎಲೆ ಕೂಡ ಹಾಕೊಂಡೇನ್ರಿ. ಜಸ್ಟ್ ಒಂದ್ 2 ನಿಮಿಷ ಚಟಪಟ ಅಂದ ತಕ್ಷಣ ಮೀಡಿಯಂ ಸೈಜಿನ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ ಕೂಡ ಹಾಕೊಳತೀನಿ ನೋಡ್ರಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರ್ತೈತ್ರಿ. ಟೊಮೆಟೊ 1 ಹಾಕೊಂಡ್ರಂದ್ರ ಈರುಳ್ಳಿ 3 ಹಾಕೋಬೇಕು ನೋಡ್ರಿ. ಅಂದ್ರ ಈ ಮಸಾಲಾ ರೈಸಿಗೆ ಅದ್ರ ಫ್ಲೇವರ್ ಮಸ್ತಾಗಿ ಬರ್ತೈತ್ರಿ. ಇವು 2 ನಿಮಿಷ ಫ್ರೈ ಆದ ತಕ್ಷಣ ಒಂದ್ ಅರ್ಧ ಕಪ್ ಆಗೋಷ್ಟು ನಾನು ಶೇಂಗಾ ಕೂಡ ಹಾಕೊಂಡೇನ್ರಿ. ಹಸಿ ಶೇಂಗಾದವ್ರಿ, ಹುರಿಲಾರ್ದೆ ಹಸಿ ಶೇಂಗಾ ಹಾಕೊಳತೀನಿ ನೋಡ್ರಿ. ಇವು ಒಂದ್ 2 ನಿಮಿಷ ಫ್ರೈ ಆದ ತಕ್ಷಣ ನಾವೇನ್ ಮಾಡೋಮ್ರಿ, ಮೀಡಿಯಂ ಸೈಜಿನ ಒಂದು ಆಲೂಗಡ್ಡೆ ಕೂಡ ಹಾಕೊಳತೀನಿ ನೋಡ್ರಿ. ಸೊಟ್ಟಿ ತೆಗೆದು ಮೀಡಿಯಂ ಸೈಜಿನ ಆಲೂಗಡ್ಡೆ ಒಂದ್ ಹಾಕೊಂಡೇನ್ರಿ. ಅದೇ ರೀತಿ 1-2 ಕ್ಯಾರೆಟ್, 1 ಕಪ್ ಆಗೋಷ್ಟು ಕ್ಯಾರೆಟ್ ಐತ್ರಿ ಇದು, 1 ಕಪ್ ಆಗೋಷ್ಟು ಟೊಮೆಟೊ ಕೂಡ ಹಾಕೊಂಡೀನಿ ನೋಡ್ರಿ. ಇವಾಗ 10ರಿಂದ 12 ಹಸಿ ಮೆಣಸಿನ್ಕಾಯಿ ಹಾಕೊಳತೀನ್ರಿ. ನಿಮಗ್ ಖಾರಕ್ಕೆ ನೋಡಿ ನೀವು ಹಾಕೋಬಹುದ್ರಿ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು 1-2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳುವಂತ್ರಿ. ಕೇವಲ 5 ನಿಮಿಷದಾಗ ಮಧ್ಯಾಹ್ನ ಅಡಿಗೆ ಮಾಡಕ್ ಮನಸ್ಸಿಲ್ಲಪ್ಪ ಅಂತಂದ್ರ ನೀವು 5 ನಿಮಿಷದಾಗ ಈ ಮಸಾಲಾ ಬಾತ್ ಮಾಡ್ಕೋಬಹುದು ನೋಡ್ರಿ. ಇದಕ್ಕೇನ್ ಸೈಡ್ ಪಲ್ಯ ಕೂಡ ಬೇಕಾಗಿಲ್ರಿ, ಯಾಕಂದ್ರ ಅಷ್ಟು ಟೇಸ್ಟಿ ಆಗಿರುವಂತ ರೈಸಿ ಅಂತ ಹೇಳ್ಬಹುದು ನೋಡ್ರಿ. 1-2 ನಿಮಿಷ ಆಗನ ಇದನ್ನ ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀರಿ. ನೋಡ್ತಾ ಇರ್ಬೋದ್ರಿ, ಈ ತರ ಸಾಫ್ಟ್ ಆಗಿ ಎಲ್ಲಾ ಬೆಂದವ್ರಿ ಇವು. ಇವಾಗ ಏನ್ ಮಾಡೋದ್ರಿ, ಇದಕ್ಕ ಮಸಾಲಾ ಸೇರ್ಸ್ಕೊಳುಮಂತ್ರಿ. ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಾ ಪೌಡ್ರ್, ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್, ಅದೇ ರೀತಿ ಗರಂ ಮಸಾಲ, ಸ್ವಲ್ಪ ಪಾವ್ ಭಾಜಿ ಮಸಾಲ ಹಾಕೊಂಡೇನ್ರಿ. ಪಾವ್ ಭಾಜಿ ಮಸಾಲ ಒಟ್ಟ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಟೇಸ್ಟ್ ಸೂಪರ್ ಆಗಿ ಬರ್ತೈತ್ರಿ. 1-2 ನಿಮಿಷ ಏನ್ ಮಾಡೋಮ್ರಿ, ಇದನ್ನ ಫ್ರೈ ಮಾಡ್ಕೊಳ್ಳುವಂತ್ರಿ. ಇವಾಗ ಫ್ರೈ ಆದ ತಕ್ಷಣನೇ ಇಲ್ಲಿ 1 ಗ್ಲಾಸ್ನ ಅಕ್ಕಿ ತಗೊಂಡಿನ್ರಿ. 1 ಗ್ಲಾಸ್ ಅಕ್ಕಿಗೆ ಇಲ್ಲಿ 2 ಗ್ಲಾಸ್ ಆಗೋಷ್ಟು ನೀರ್ ಹಾಕೋಬೇಕು ನೋಡ್ರಿ. ಅಂದ್ರ ಅನ್ನ ಅನ್ನೋದು ಉದುರಾಗಿ ಚಂದಗೆ ಬರ್ತೈತ್ರಿ. ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊರಿ, ಅಂದ್ರ ರೈಸಿಗೆ ಉಪ್ಪು ಕರೆಕ್ಟ್ ಇತ್ತಂದ್ರ ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರ್ತೈತ್ರಿ. ಇಲ್ಲಿ ನಾವು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ರಿ, ಅದಕ್ಕಂತೇಳಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕೊಂಡೀನ್ರಿ. ನಾ ಅವಾಗ್ಲೇ ಅರಿಶಿನ ಮರ್ತಿದ್ದೆ ಅಂತೇಳಿ ಇವಾಗ ಸ್ವಲ್ಪ ಅರಿಶಿನ ಹಾಕೊಂಡು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡೀನ್ರಿ. ನಾ ಅವಾಗ್ಲೇ ಅನ್ನನ ತೊಳೆದು ಒಂದ್ 5 ನಿಮಿಷ ನೆನ್ಸಿಟ್ಕೊಂಡಿದ್ದೆ ರೀ, ಅದು ಕೂಡ ಹಾಕೊಳತೀನಿ ನೋಡ್ರಿ. ಅನ್ನ ಸ್ವಲ್ಪ ನೆನೆಸಿ ಹಾಕೊಳ್ಳೋದ್ರಿಂದ ಉದುರಾಗಿ ಚಂದಗೆ ಸ್ವಲ್ಪ ಸಾಫ್ಟ್ ಆಗಿ ಬರ್ತೈತಿ ನೋಡ್ರಿ. ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ 3 ವಿಸಲ್ ಹಾಕ್ಸ್ಕೊಳ್ಳುಮಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಎಷ್ಟು ಮಸ್ತಾಗಿ ಬಿಡಿ ಬಿಡಿಯಾಗಿ ಮಸಾಲಾ ಬಾತ್ ರೆಡಿ ಐತೆ ಅಂತ ಹೇಳಿ. ಇದು ಟೈಮ್ ಸೇವಿಂಗ್ ರೆಸಿಪಿ ಅಂತಾನು ಹೇಳ್ಬೋದು ನೋಡ್ರಿ. ಬೆಳಿಗ್ಗೆ ಗಡಬಡಿ ಒಳಗ ಮನ್ಯಾಗ ವೆಜಿಟೇಬಲ್ ಇಲ್ಲ ಅಂದ್ರ ಈ ತರ ಮಸಾಲಾ ಬಾತ್ ಮಾಡ್ಕೋಬಹುದು ನೋಡ್ರಿ. ಸಿಂಪಲ್ ಐತ್ರಿ, ಟೇಸ್ಟ್ ಅಂತೂ ಸೂಪರ್ ಐತ್ರಿ. ಒಂದ್ಸರ್ತಿ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ಇಷ್ಟ ಆಯ್ತಂದ್ರ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೋಡ್ತಾ ಇರ್ಬೋದ್ರಿ, ಎಷ್ಟು ಸೂಪರ್ ಆಗಿ ಬಿಡಿ ಬಿಡಿಯಾಗಿ ಮಸಾಲಾ ಬಾತ್ ಬಂದೈತೆ ಅಂತ ಹೇಳಿ. ಈ ಮಸಾಲಾ ಬಾತಿಗೆ ಯಾವುದೇ ತರ ಸೈಡ್ ಪಲ್ಯನೇ ಬೇಕಾಗಿಲ್ರಿ. ನೀವು ಬೇಕಂದ್ರ ಸ್ವಲ್ಪ ಕೋಸಂಬರಿ ಅಥವಾ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡ್ ತಿಂದ್ರ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರ್ತೈತಿ ನೋಡ್ರಿ. ಐ ಹೋಪ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂದೇನ್ರಿ. ಇಷ್ಟ ಆದ್ರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.